ಜೀವಿತ ಅಕ್ಕ ಅವ್ರ ಅಣ್ಣ ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ರಾತ್ರಿ ಮಧ್ಯರಾತ್ರಿಲಿ ಕೇಕ್ ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕೇಕೆಲ್ಲ ತಿನ್ನಿಸಿ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದು ಮುಂದೆ ಏನು ನೋಡಲ್ಲ, ತಿನ್ನೋಕ್ಕೂ ಉಣ್ಣೋಕ್ಕೂ ಎಲ್ಲ ತಿನ್ನಿರಿ ಚೆನ್ನಾಗಿರ್ರಿ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಈ ಸಿದ್ದು ಅವನೊಂದು ರೂಪಾಯಿ ಖರ್ಚು ಮಾಡೋದಿಲ್ಲ. ಸೊ ನನಗೇನೋ ಭಾಳ ಬೇಜಾರಾಗುತ್ತೆ. ಆ ರೀತಿ ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗುತ್ತೆ. ಅವ್ರು ಏನು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋದಿಲ್ಲ. ನಾನು ಹೇಳಿ ಹೇಳಿ ಅದನ್ನು ತಗೊಂಬ ಇದನ್ನು ತಗೊಂಬ ನೋಡು ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ವಿಷಯನೂ ಮಾಡಿಲ್ಲ. ಹೋಗಿ ಹೋಗಿ ಅವನ್ನ ಇಷ್ಟಪಟ್ಬಿಟ್ಟೆ ನಾನು. ಅದಕ್ಕೇ ನನಗೆ ಚೆನ್ನಾಗಿ ನೋಡ್ಕೊಳ್ಳೋ ಅಂಥವ್ರು ಆಗಬೇಕು, ನನಗೆ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗೋ ಅಂಥವ್ರು ಆಗಬೇಕು. ಇವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅನಿಸುತ್ತೆ. ಅದಕ್ಕೆ ಕಣ್ಣು ನೋಡಿದ್ರು ಇವ್ರು ನನಗೆ ಕಣ್ಣು ನೋಡಿದ್ರೆ ಯಾಕೆ ಏನು ಕೇಳ್ತೀನಿ. ಅಮ್ಮನೂ ಅಪ್ಪಯ್ಯ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಹೆಂಗನು ನಮಗೆ ಸರಿಯಾಗಿ. ಹಾಯ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಸ್ವಾತಿ. ಥ್ಯಾಂಕ್ ಯು, ಸೇಮ್ ಟು ಯು, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ರಾತ್ರಿ ಚೆನ್ನಾಗಿತ್ತಾ? ಕೇಕ್ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿದ್ರಾ? ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೇಕ್ ಎಲ್ಲ ತೊಗೊಂಬಂದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ನನಗೇನೋ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ನೀವು. ಈಗ ಹಿಂಗೆ ನೋಡ್ಕೊಳ್ಳೋ ಅಂಥವ್ರು ಆಗಬೇಕು. ನೀವು ಒಂದು ಸ್ವಲ್ಪನೂ ಹಿಂದೆ ಮುಂದೆ ನೋಡ್ದಂಗೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ದಂಗೆ ಎಷ್ಟು ಚೆನ್ನಾಗಿ ಎಲ್ಲನ ಇದು ಮಾಡಿದ್ರಿ. ತುಂಬ ಚೆನ್ನಾಗೇ ಮಾತಾಡ್ತೀರಾ. ನನಗೇನೋ ತುಂಬ ಇಷ್ಟ ಆಯ್ತಪ್ಪ. ರಾತ್ರಿ ಕೇಕ್ ಕಟಿಂಗ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಹೌದೇನು? ಮನೇಲಿ ಯಾರೂ ಇಲ್ವಾ? ಎಲ್ಲಿಗೆ ಹೋದ್ರು? ಎಲ್ಲ ಯಾರೂ ಕಾಣಿಸ್ತಾ ಇಲ್ಲ. ಕುತ್ಕೊಳ್ರಿ ಅಂತಲೂ ಹೇಳಲ್ಲ, ನಾವೇ ಕುತ್ಕೋಬೇಕಪ್ಪ ಬಂದಮೇಲೆ ನೋಡು. ಅಯ್ಯೋ ನೀವೇನು ಆ ಥರ ಎಲ್ಲ ಏನೂ ತಿಳ್ಕೊಂಬಲ್ಲ ಬಿಡಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಧಾರಣ ಮನುಷ್ಯ ಅಂತೇಳಿ. ನನಗೆ ನಿಮ್ಮನ್ನು ನೋಡಿದ್ರೆ ಒಂಥರ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಗುಣ ಎಲ್ಲ ನಾನೇನು ಹೇಳಲೇಬೇಕು ಅನ್ನೋಂಗಿಲ್ಲ. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಎಷ್ಟು ಚೆನ್ನಾಗಿ ಡ್ರೆಸ್ ಎಲ್ಲ ಇಬ್ಬರಿಗೂ, ನನಗೂ ನನ್ನ ತಂಗಿಗೂ. ಯಪ್ಪ ಎಂಥ ಒಳ್ಳೆ ಡ್ರೆಸ್ ತೊಗೊಂಬಂದಿದ್ದೀರಾ. ನಿಜ ನನಗೆ ತುಂಬ ಖುಷಿ ಆಯಿತು. ಅಲ್ಲ ನೀವು ನಮಗೆ ಇನ್ನು ನಿನ್ನೆ ಮನೆ ಪರಿಚಯ ಆಗಿದ್ದೀರಾ, ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತೀರಾ. ಹಾಗೆ ನನಗೆ ಈ ಒಟ್ಟಿನಲ್ಲಿ ಚೆನ್ನಾಗಿರಬೇಕು. ನನಗೆ ಇಲ್ಲೋಡು ಈ ಕಾಂಚಿ ಪಿಂಚಿ ಬಟ್ಟೆಗಳೆಲ್ಲ ಹಾಕಿ ಅಭ್ಯಾಸ ಇಲ್ಲ. ನನಗೆಲ್ಲ ಬ್ರ್ಯಾಂಡೆಡ್ಡು ಈ ರೀತಿ. ನಾನೆಲ್ಲನ ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಹೋಗಿ ಏನೇ ಇದ್ರೂ ತೊಗೊಂಬರೋದು. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ನಾನು ಹಾಕೋದು. ಸ್ಮೂತ್ ಕಾಟನ್ನು, ಪ್ಯೂರ್ ಕಾಟನ್ ನಾನು ಹಾಕೋದು ಬಟ್ಟೆನ. ನನಗೆಲ್ಲ ಚೆನ್ನಾಗಿರ್ಬೇಕು. ನನ್ನ ತಂಗಿನೂ ಅಷ್ಟೇ ನೋಡು, ಅವಳು ಹಾಕೋ ಬಟ್ಟೆ ನೋಡು. ಅಷ್ಟೇ ಚೆನ್ನಾಗಿದ್ದೀವಿ ನಾವೆಲ್ಲ ಮನೆ ಕಡೆ. ನಾನು ಚೆನ್ನಾಗಿ ದುಡಿತೀನಿ. ಹೆಂಗಲ್ಲ ಅಂದ್ರೆ ನಾನು ಸರಿಯಾಗಿ ಕೆಲಸ ಮಾಡಿದ್ದೀನಿ ಅಂದರೆ ಒಂದು 50,000-60,000 ಸಂಬಳ ತಗೊಳ್ತೀನಿ. ಏನು ನನಗೇನು ಏನಿದ್ದಿಲ್ಲ. ಒಂದು 50,000-60,000 ನಾನು ಸರಿಯಾಗಿ ಕೆಲಸ ಮಾಡಿದ್ದೀನಿ. ನಾನು 1,00,000ನೇ ದುಡಿತೀನಿ ತಿಂಗಳಿಗೆ. ಅಷ್ಟು ಚೆನ್ನಾಗೇ ನಾನು ಇದು ಮಾಡ್ತೀನಿ. ನಾನು ಏನೋ ಥರ ಬೇಡ ಬೇಡ ಹ್ಯಾಬಿಟ್ಸ್ ಎಲ್ಲ ನನಗೇನಿಲ್ಲ. ನಾನು ಒಳ್ಳೆ ಚೆನ್ನಾಗೇ ದುಡಿಮೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅಷ್ಟೇ. ಹೌದೇನು? ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ನೀವು ಯಾಕೆ ನನಗೆ ನೋಡಿ ಕಣ್ಣು ಹಿಂಗೆ ಮಿಟುಕಿಸ್ತೀರಾ? ಯಾಕೆ ಹಿಂಗೆ ಕಣ್ಣು ನೋಡಿತೀರಾ ನೀವು ನನಗೆ? ಏನಂತ ಗೊತ್ತಿಲ್ವಾ? ಅದೇನು ಸಿಂಬಲ್ ಅಂತೇಳಿ? ಕಣ್ಣು ಹೊಡಿಯೋದಂದರೆ ಒಂದು ಹುಡುಗ ಒಂದು ಹುಡುಗಿ ಕಣ್ಣು ಹೊಡಿತಾ ಇದ್ದಾನೆ ಅಂದರೆ ಅದು ಏನು ಸಿಂಬಲ್ ಇರ್ಬೋದು? ನೀನೇ ಅರ್ಥ ಮಾಡ್ಕೊ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ ಸ್ವಾತಿ. ತುಂಬ ಇಷ್ಟ ಆಗಿದೆಯಾ. ವಿಚಾರ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂಚೆನೇ ಸಿದ್ದು ಅನ್ನೋ ಹುಡುಗನ ತುಂಬ ಇಷ್ಟಪಟ್ಟಿದ್ದೆ. ಅಕ್ಕನ ಹತ್ರ ಹೇಳಿದೆ, ಜೀವಿತ ಅಕ್ಕನ ಹತ್ರ. ಆದರೆ ಸುಮ್ಮನೆ ಹಿಂಗೆ ಮನೆಯಿಂದನೂ ಇಷ್ಟಪಟ್ಟಿರೋದು. ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ತೀವಿ ಅಷ್ಟೇ. ತುಂಬ ಅವನು ಹೇಳಿದ್ದ ಈ ರೀತಿ ನಾನು ಇಷ್ಟಪಡ್ತಾ ಇದ್ದೀನಿ ಸ್ವಾತಿ ಅಂತ. ಆದರೆ ನನಗೆ ಯಾಕೋ ಇವಾಗ ಅವ್ರನ್ನ ಮರ್ತು ಬಿಡಬೇಕು ಅಂತ ಅನ್ನಿಸ್ತೈತೆ. ಅವ್ರು ಮರೆತು ನಿಮ್ಮನ್ನೇ ಈ ರೀತಿ ಇಷ್ಟಪಡಬೇಕು. ನಾನೇನು ಅವ್ರ ಹತ್ರ ಮಾತಾಡಿರಲಿಲ್ಲ, ಸಿದ್ದು ಹತ್ರ ನಾನು ಏನೂ ಹೇಳಿರಲಿಲ್ಲ. ನಾನು ಅವನ ಹತ್ರ, ಸಿದ್ದು ಹತ್ರ ನಾನೇನು ನಿನ್ನ ಇಷ್ಟಪಡ್ತೀನಿ ಅಂತ ಆಗಲಿ ನಾನು ಏನೂ ಹೇಳಿರಲಿಲ್ಲ. ನಾನೇನು ಅವ್ರಿಗೆ ಈ ರೀತಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿರಲಿಲ್ಲ. ಏನೋ ಒಂಥರ ತುಂಬ ಕ್ಲೋಸ್ ಆಗಿದ್ವಿ ಅಷ್ಟೇ. ಆ ಥರ ಎಲ್ಲ ಏನಿಲ್ಲ. ನಾನು ಜೀವಿತ ಅಕ್ಕನ ಹತ್ರ ಎಲ್ಲ ಹೇಳಿದ್ದೆ, ನಮ್ಮ ಹುಡುಗ ಅಂತಲೇ ಹೇಳಿದ್ದೆ. ಮತ್ತು ಏನೋ ತಪ್ಪಾಗಿ ತಿಳ್ಕೊಬಾರ್ದು ಅಂತ. ಬಿಡು, ಆ ಥರ ಎಲ್ಲ ಏನಿಲ್ಲ. ಎಲ್ಲರಿಗೂ ಈಗ ನನಗೆ ಆಗಲಿ ಯಾರಾದರೂ ಚೆನ್ನಾಗಿರೋ ಹುಡುಗಿ, ಇಂಥ ಹುಡುಗಿ ನನಗೆ ಸಿಗಬೇಕಪ್ಪ, ಇಂಥ ಹುಡುಗಿ ನನ್ನ ಹೆಂಡ್ತಿ ಆಗಬೇಕಪ್ಪ, ಇಂಥ ಹುಡುಗಿ ನನಗೆ ಸಿಗಬೇಕು ಅಂತ ನನಗೆ ಮನಸ್ಸಲ್ಲಿ ಆಸೆ ಅನ್ನೋದು ಹುಟ್ಟುತ್ತೆ. ಯಾರಿಗೇ ಆಗಲಿ ಮನುಷ್ಯನಿಗೆ ಆ ರೀತಿ ಮನಸ್ಸಲ್ಲಿ ಆಸೆ ಅನ್ನೋದು ಬರುತ್ತೆ. ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು, ಸರಿನಾ? ಆಗಿದ್ದಾಗಲಿ ಅದೆಲ್ಲ ಯಾವತ್ತೂ ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗಬಾರ್ದು. ಅದೇ ನಾನು ಇವಾಗ ಸುಮ್ಮನೆ ಮಾತಾಡೋಣ ಅಂತ ಬಂದೆ ಅದೇ ವಿಷಯವಾಗಿ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಸ್ವಾತಿ. ತುಂಬ 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 ಇಷ್ಟ ಆಗಿದೆಯಾ. ಅದೆಲ್ಲ ಬೇರೆ ಏನಿದ್ರೂ ನಾನು ಏನು ಮಾತಾಡೋಕ್ಕೋಗಲ್ಲ. ಅದೆಲ್ಲ ಬದಿಗಿಟ್ಬಿಡು, ಅದೆಲ್ಲ ಸೈಡಿಗೆ ಇಟ್ಬಿಡು. ಅದನ್ನೆಲ್ಲ ಸೈಡಿಗಿಟ್ಟು ಅದೆಲ್ಲ ಮರೆತು ನಿನ್ನ ಜೊತೆ ಚೆನ್ನಾಗಿರು ಅಷ್ಟೇ.
ಸರಿ 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 ಆಯಿತು. ಈಗ ನಾನು ಅವ್ರ ಜೊತೆ ಅಷ್ಟರ ಮಟ್ಟಿಗೆ ಏನು ಅಷ್ಟೊಂದು ಕ್ಲೋಸ್ ಆಗಿರಲಿಲ್ಲ. ಸುಮ್ಮನೆ ಹಿಂಗೆ ಏನೋ ಕಾಲು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗು, ಗುಡ್ ನೈಟು ಈ ರೀತಿ ಮೆಸೇಜ್ ಮಾಡಿಕೊಂಡು ಊಟ ಆಯಿತಾ, ತಿಂಡಿ ಆಯಿತಾ, ಈ ರೀತಿ ರಾತ್ರಿ ಲಂಚ್ ಆಯಿತಾ, ಆ ರೀತಿ ಮಾತಾಡಿಕೊಂಡು ಈ ರೀತಿ ಟೈಮ್ ಪಾಸ್ ಮಾಡ್ಕೊಂಡು ಇದ್ದೆ ಅಷ್ಟೇ. ಆ ಥರ ಎಲ್ಲ ಏನಿಲ್ಲ, ಏನು ತಿಳ್ಕೊಂಬಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸರಿ ಸರಿ ಆಯಿತು ಬಿಡು. ಅದೆಲ್ಲ ನಾನೀಗ ಅದೆಲ್ಲ ಈಗ ಮಾತಾಡ್ಸಿದ ಮಾತ್ರಕ್ಕೆ ಅದೇ ರೀತಿ ಎಲ್ಲ ತಿಳ್ಕೊಳಕ್ಕೆ ಹೋಗಬಾರ್ದು ಬಿಡು, ಹೋಗ್ಲಿ. ನಾನು ರಾತ್ರಿ ನಿನಗೆ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಅದೇ. ಇವತ್ತು ಹ್ಯಾಪಿ ನ್ಯೂ ಇಯರು. ಹ್ಯಾಪಿ ನ್ಯೂ ಇಯರಲ್ಲಿ ನಾನು ನಿನಗೆ ಇವತ್ತು ಹೇಳ್ತಾ ಇದ್ದೀನಿ, ಹ್ಯಾಪಿ ನ್ಯೂ ಇಯರ್. ಐ ಲವ್ ಯು ಸ್ವಾತಿ. ಐ ಲವ್ ಯು ಟು ಜೀವನ್. ಐ ಲವ್ ಯು ಟು. ಐ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೀವಿತ ತುಂಬ ಒಳ್ಳೆಯವಳು. ಅವಳು ಒಪ್ಕೊಬಿಡ್ತಾಳೆ ನಿನ್ನ ಈ ರೀತಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ತುಂಬ ಒಪ್ಕೊಬಿಡ್ತಾಳೆ ಅವಳು. ಹೆಂಗೋ ಬಿಡಪ್ಪ ಅತ್ಲಾಗೆ ಹೆಂಗೋ ಇಲ್ಲೇ ನಮ್ಮಣ್ಣ ಸೆಟಪ್ ಮಾಡ್ಕೊಬಿಟ್ಟ ಅಂತೇಳಿ ತುಂಬ ಖುಷಿ ಪಡ್ತಾಳೆ. ಅದು ಜೀವಿತ ಅಕ್ಕ ತುಂಬ ಒಳ್ಳೆಯವರು. ನನಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಈಗ ಹೋದ್ರು ನಿನ್ನ ತಂಗಿ ಮುತ್ತು ಅವರು ಕಾಣ್ತಾ ಇಲ್ಲ. ಅವಳು ಹಿಂಗೆ ಏನೋ ಮಾಡ್ತಾ ಇದ್ದಾಳೆ. ಅವಳು ಒಳಗಡೆ ಸೇರ್ಕೊಬಿಟ್ರೆ ಮುಗೀತು. ಏನೋ ಒಂದು ಮಾಡ್ತಾ ಇರ್ತಾಳೆ ಮನೆಯಾಗೆ. ಎಲ್ಲ ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಆ ರೀತಿ ಅವಳು ಕೆಲಸ ಮಾಡೋ ಜವಾಬ್ದಾರಿ ಅವಳದು. ಎಲ್ಲ ಮಾಡ್ತಿರ್ತಾಳೆ. ಕಸ ಗಿಸ ಹೊಡಿಯೋದು, ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಮನೆ ಕೆಲಸ ಎಲ್ಲ ಅವಳದು, ನಾನು ಏನು ಮಾಡೋಕ್ಕೆ ಹೋಗಲ್ಲ. ಮುತ್ತು ಅದನ್ನು ಮಾಡು ಇದನ್ನು ಮಾಡು ಮುತ್ತು ಅಂತ ಹೇಳಿ, ಮುತ್ತು 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 ಅಂತೇಳಿ ಅವಳನ್ನ ಸ್ವಲ್ಪ ಅಟ್ಟಕ್ಕೆ ಏರಿಸ್ಬಿಟ್ಟು ಅವಳನ್ನೇ ಕೆಲಸ ಮಾಡೋಕೆ ಇಡ್ತೀನಿ. ನಾನೇನೇನು ಮಾಡೋಕ್ಕೆ ಹೋಗಲ್ಲ. ಅಣ್ಣ ಇಲ್ಲಿದ್ಯಾ? ಬಾ ಊಟ ಮಾಡುವಂತೆ. ಹಾಗೆ ಮಾತಾಡ್ತಾ ಇದ್ದೆ ಜೀವಿತ ಸ್ವಾತಿ ಹತ್ರ ಮಾತಾಡ್ತಿದ್ದೆ. ರಾತ್ರಿ ಎಲ್ಲ ಎಷ್ಟು ಆಯ್ತಾ ಕೇಕ್ ಕಟಿಂಗ್ ಮಾಡಿದ್ದು ಅಂತೇಳಿ ಮಾತಾಡ್ತಿದ್ದೆ. ಊಟ ಮಾಡ್ತಾರೆ ಬಿಡಾಕ. ನಮ್ಮ ಮನೆಗೇನೆ ನಮ್ಮಮ್ಮ ಇಲ್ಲ ಕೆಲ್ಸಕ್ಕೆ ಹೋಗೈತೆ. ಏನು ಮನೆಗೆ ದುಡ್ಡು ಕಾಸು ಎಲ್ಲ ಇಲ್ದಂಗೆ ಆಯ್ತಲ್ಲ, ಅದಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲೋ ಕೆಲಸ ಐತೆ ಅಂತೇಳಿ ಇಬ್ಬರು ಹೋಗಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ಅಂತಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೇ ನಾವಿಬ್ಬರೇ ಮನೆಯಲ್ಲಿ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ರಿ ಅಂದರು. ಇನ್ನೇನು ಹೋಗೋದು ಇವತ್ತಂತ ಸುಮ್ಮನಾಗಿದ್ದೀವಿ. ಹೋಗಲ್ಲ. ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕ್ಕೆ ಆಗಲ್ಲ ಕಣಕ್ಕ, ನೀನು ಬಂದಾಗಿಂದನೂ. ಬಿಡತ್ಲಾಗ ಯಾರು ಹೋಗ್ತಾರೆ ಅನಿಸುತ್ತೆ. ನಿಮ್ಮ ಅಮ್ಮ ಬೈತಿತ್ತು ಬೆಳಿಗ್ಗೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ಲ ಏನಿಲ್ಲ, ಮಂತಾಗೆ ಸೇರ್ಕೊಂತೀರಾ, ಹೋಗಲ್ಲ ಅಂತ ಬೈತಿತ್ತು. ಅದಕ್ಕೆ ಇಲ್ಲ ಕಣಮ್ಮ, ಇವತ್ತು ನ್ಯೂ ಇಯರ್ ಅಲ್ಲ, ಅದಕ್ಕಾಗಿ ಹೋಗಲ್ಲ, ನಾಳೆಯಿಂದ ಹೋಗ್ತಿಬಿಡು ಅಂತ ಹೇಳಿದೆ. ಅದಕ್ಕೆ ಹೋಗ್ರಿ, ಚೆನ್ನಾಗಿ ಕಲಿಬೇಕು, ನೀವು ಹೀರೋಯಿನ್ಗಳಾಗಬೇಕು ಅಂತ ಎಲ್ಲ ಹೇಳ್ತಿತ್ತು. ಸರಿ ಆಯ್ತಮ್ಮ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ನೀವು ಬಂದಾಗಿಂದ ಹೋಗ್ಬೇಕಂದ್ರೆ, ಅದರಲ್ಲೂ ನಿಮ್ಮ ಅಣ್ಣ ಬಂದಾಗಿಂದ ಹೋಗ್ಬೇಕಂತಂದ್ರೆ ನನಗೆ ಯಾಕೋ ಮನಸ್ಸೇ ಇಲ್ಲ. ಸರಿ 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 ಆಯ್ತು ಹೇಳು. ನನಗೇನೋ ತುಂಬ ಇಷ್ಟ ಆದ್ರಪ್ಪ ಜೀವಿತ ಅಕ್ಕರ ಅಣ್ಣ ಸಿದ್ದು ತಗೊಂಡು ಏನು ಮಾಡ್ತೀಯ? 50 ರೂಪಾಯಿ ಖರ್ಚು ಮಾಡೋಕ್ಕೂ ಗೂಬೆ ಹಿಂದೆ ಮುಂದೆ ನೋಡ್ತಾನೆ. ನನ್ನ ಮಗ ಇವ್ರು ಏನಿಲ್ಲ, 1,200 ರೂಪಾಯಿ ಡ್ರೆಸ್ ಕೊಡ್ಸವ್ರೆ ನನಗೂ ನನ್ನ ತಂಗಿಗೂ. ಮಾತಾಡ್ದೆ ನಾ ಎಲ್ಲ ಹೇಳ್ದೆ, ಹಿಂಗೈತೆ ನಾನು ಒಬ್ಬ ಹುಡುಗನ ಇಷ್ಟಪಡ್ತಾ ಇದ್ದೀನಿ ಆಲ್ರೆಡಿ ಅಂತ. ಅದೆಲ್ಲ ಬಿಡು, ಸೈಡಿಗೆ ಇಟ್ಬಿಡು. ಅದೆಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಏನು ಮಾಡೋಕ್ಕಲ್ಲ. ನನಗೆ ಯಾವುದೇ ಆಗಲಿ ಚೆನ್ನಾಗಿರೋ ಹುಡುಗಿನ ನೋಡಿದಾಗ ನನಗೂ ಆ ರೀತಿ ಅನಿಸುತ್ತೆ. ಅದನ್ನೆಲ್ಲ ಮರ್ತು ನಾನು ಇಷ್ಟಪಡು ಅಂತೇಳಿ ನಾನು ಮಾತಾಡಿದೆ. ಅದಕ್ಕೇ ಸರಿ ಆಯಿತು ಅಂತೇಳಿ ಒಪ್ಕೊಂಡಿದ್ದಾಳೆ. ಕೇಕ್ ಕಟಿಂಗ್ ಎಲ್ಲ ಮಾಡಿ ರಾತ್ರಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾಳೆ. ಅಂತೇಳಿ ಬಿಡು, ನಾನೆಲ್ಲ ಹೇಳಿದ್ದೀನಿ. ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಈ ಚಳಿಗೂ ಅದಕ್ಕೂ ಸಾಂಬಾರು ತಣ್ಣಗಿದ್ರೆ ತಿನ್ನೋಕ್ಕೆ ಆಗಲ್ಲ. ಬಿಸಿಗಿಟ್ಟಿದ್ದೀನಿ ಸಾಂಬಾರ. ಅನ್ನ ಐತೆ, ಊಟ ಮಾಡ್ತಾರೆ ಬಿಡಿ ಅಕ್ಕ ನಮ್ಮ ಮನೆಯಾಗೇನೆ. ಇವತ್ತು ನಿಮ್ಮ ಮನೆಗೆ ಊಟ ಮಾಡ್ತೀನಿ. ನಾನು ರಾತ್ರಿಯೇ ನಿಮ್ಮ ಮನೇಲಿ ಊಟ ಮಾಡಬೇಕು ಅಂತಿದ್ದೆ. ನಿಮ್ಮಪ್ಪ ನಿಮ್ಮಮ್ಮ ಇದ್ರಲ್ಲ, ಅದಕ್ಕೆ ಸುಮ್ಮನಾದೆ. ತುಂಬ ಚೆನ್ನಾಗಿ ಅಡುಗೆ ಮಾಡೋದೆಲ್ಲ ಕಲ್ತಿದ್ದೀರಾ ನೀವು? ಹಂಗೆಲ್ಲ ಏನಿಲ್ಲ. ನಾನು ಯಾವ ಅಡುಗೆ ಏನು ಮಾಡೋದು ನಾನು ಏನು ಕಲ್ತಿಲ್ಲ, ಏನು ಕಲಿಯೋದು ಇಲ್ಲ ನಾನು. ಮೊನ್ನೆ ಮದುವೆ ಆದ್ಮೇಲೆ ನೋಡೋಣ. ಇವತ್ತು ಸದ್ಯಕ್ಕಂತ ನಮ್ಮ ಮನೇಲಿರೋವರೆಗೂ ನಾನಂತೂ ಕಲ್ತಿಲ್ಲಪ್ಪ. ಯಾಕೆ ಸುಳ್ಳು ಹೇಳ್ಬೇಕು, ಇರೋದು ಹೇಳ್ಬೇಕಲ್ವೇನು ಜೀವಿತಕ್ಕ? ಅಯ್ಯೋ ಎಲ್ಲ ಕಲ್ತ್ಕೊಂಡೇ ಬಂದಿರಲ್ಲ ಹೇಳು. ಈಗ ನಾನೆಲ್ಲ ಕಲ್ತ್ಕೊಂಡೇ ಬಂದಿದ್ದೀನ? ನನಗೂ ಏನೂ ಗೊತ್ತಿರಲಿಲ್ಲಪ್ಪ. ಇಲ್ಲಿ ನಮ್ಮ ಅತ್ತೆ ಏನು ಮಾಡೋಕ್ಕಿರೋದಿಲ್ಲ, ಏನೋ ಅಲ್ಪ ಸ್ವಲ್ಪ ಹಿಂಗೆ ಮಾಡ್ತೀನಿ. ಅಲ್ಪ ಸ್ವಲ್ಪ ಮಾಡಬೇಕಾದ್ರೆ ಈ ರೀತಿ ಏನಾದ್ರೂ ಈಗ ಅಲ್ಪ ಸ್ವಲ್ಪ ಅಷ್ಟೇ ನಾನು ಕೆಲಸ ಮಾಡೋದು. ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಅತ್ತೆ ಹೇಳ್ಕೊಡು, ಫೋನ್ ಇದಾವೆ ಬಿಡೆ, ಇವಾಗೇನು ಫೋನ ನೋಡ್ಕೊಂಡು ಅಡುಗೆ ಮಾಡೋದು ಕಲಿಬೋದು. ಏನಂಥದ್ದೇನು ಪರ್ಫೆಕ್ಟಾಗಿ ಕಲಿಲೇಬೇಕು ಅನ್ನೋಂಗೇನಿಲ್ಲ. ಹೇಳಪ್ಪ. ಇವಾಗಿನ ಕಾಲದಾಗೆಲ್ಲ ಫೋನ್ ನೋಡ್ಕೊಂಡೆಲ್ಲ ಹೆಂಗೆ ಮಾಡೋದು ಏನು ಎಲ್ಲ ಕಲ್ತ್ಕೊಬಿಡ್ಬೋದು. ಎಲ್ಲ ಫೋನಲ್ಲಿ ನೋಡ್ಕೊಂಡು ಎಲ್ಲ ಪ್ರಾಕ್ಟೀಸ್ ಆಗಿಬಿಡುತ್ತೆ.
ಇವಾಗ ಏನಿಲ್ಲ, ಎಲ್ಲ ಫೋನಲ್ಲೇ ಕಲ್ತು ಬಿಡ್ಬೋದು. ಫೋನಲ್ಲೆಲ್ಲ ನೋಡ್ಕೊಬಿಟ್ಟು ನಮ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡು ತಿನ್ಬೋದು. ಅಯ್ಯೋ ನಮ್ಮ ಅಣ್ಣ ಏನಿಲ್ಲ, ಡೈಲಿ ಹೋಟ್ಲಾಗೆ ಬೇಕಾದ್ರೆ ತತ್ತಾನೆ. ಹೆಂಡ್ತಿ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ರಿ, ಬಿಡು ನೀನೇನು ರಿಸ್ಕ್ ತಗೋಬೇಡ. ಹೆಂಡ್ತಿಗೆ ಮನ್ಸು ನೋಯ್ಸೋಕ್ಕಾಗಲಿ, ಹೆಂಡ್ತಿನ ಹೆಂಡ್ತಿಗೆ ಕಷ್ಟ ಕೊಡೋಕ್ಕಾಗಲಿ ನಮ್ಮ ಅಣ್ಣನಿಗೆ ಇಷ್ಟ ಆಗಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅಂದ್ರೆ ನಮ್ಮ ಅಣ್ಣಂಗೆ ಹೆಂಡ್ತಿಯಾಗಿ ಬರೋಳಿಗೆ ಅಷ್ಟು ಚೆನ್ನಾಗೇ ಇರ್ತಾಳೆ ಗೊತ್ತಾ. ಅವನೇನಿಲ್ಲ, ಡೈಲಿ ಬೇಕಾದ್ರೆ ಹೋಟ್ಲಾಗೆ ತಂದು ಬಿಡು ಹೋಟ್ಲಾಗೆ ತಿನ್ನೋಣ ಅಂತ ಹೇಳ್ತಾನೆ, ಇಲ್ಲಾಂದ್ರೆ ಅವನೇ ಮಾಡಿಬಿಡ್ತಾನೆ. ಅಯ್ಯೋ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತೇ, ಬಿರಿಯಾನಿ, ಕಬಾಬು, ಈ ಥರ ಫ್ರೈ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಅಯ್ಯೋ ಅವನು ಭಟ್ರಾಗಬೇಕಾಗಿತ್ತು. ಹೆಂಗಿರುತ್ತೆ ಗೊತ್ತಾ ಅವ್ನ ಕೈ ಅಡುಗೆ. ನೀನೊಂದು ಸತಿ ಮಾಡಿಸ್ರೀಗ ರಾತ್ರಿ ಟೈಮು ಏನಾದರೂ ಬೇಕಾದರೆ, ಇವಾಗ ನಾಳೆ ಇರಲ್ಲ ನಿಮ್ಮಪ್ಪ ನಿಮ್ಮಮ್ಮ, ರಾತ್ರಿ ಮಧ್ಯಾಹ್ನ ಟೈಮು ಎಲ್ಲ ಬಿರಿಯಾನಿ ಮಾಡೋಣ. ಅವ್ರು ಹೆಂಗೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ಇನ್ನೇನು ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಅಜ್ಜಿ ಅಲ್ಲಿ ಇಲ್ಲಿ ಹೊರಗೆಲ್ಲ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಇರುತ್ತೆ. ಮತ್ತು ನಾಳೆ ಬಿರಿಯಾನಿ ಮಾಡ್ಸೋಣ ನಮ್ಮ ಅಣ್ಣನ ಹತ್ರ. ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನೋಡು, ನಾಳೆಗೆ ಮಾಡ್ತಾನೆ. ಮಾಡ್ತೇನೆ ಅಣ್ಣ ನೀನೇನೆ ಬಿರಿಯಾನಿನ ನಾಳೆಗೆ ಇವ್ರ ಮನೇಲಿ ಮಾಡೋಣ, ಸ್ವಾತಿರ್ ಮನೇಲಿ. ಮಾಡೋಣ ಬಿಡು, ಏನು ನಾನೇ ತತ್ತೀನಿ ಚಿಕನ್. ನಾಳೆಗೆ ಒಂದು 2 kg ಚಿಕನ್ ತಂದು 1 kg ಬಿರಿಯಾನಿ ಮಾಡಿ 1 kg ಕಬಾಬ್ ಮಾಡಿ ಎಲ್ಲ ಬ್ಯಾಟಿಂಗ್ ಮಾಡಿದ್ರೆ ಆಯಿತು. ತಗೊಂಬತ್ತೀನಿ ಬಿಡು, ಏನು ಬೇಕು ಹೇಳ್ರಿ, ನಾನೆಲ್ಲ ತಗೊಬತ್ತೀನಿ. ತಗೊಂಬಂದು ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಕ್ಕಾಗುತ್ತೆ ನಾಳೆ. ಇವತ್ತೇನಾದರೂ ಸ್ವೀಟ್ ಮಾಡೋಕ್ಕಾಗುತ್ತೆ. ಜಾಮೂನ್ ಬೇಕಾ? ಜಾಮೂನ್ ಮಾಡ್ಕೊಡ್ತೀನಿ. ಈಗ ಜಾಮೂನ್ ಮಾಡೋಣ? ಜಾಮೂನ್ ನಾನೇ ಮಾಡ್ತೀನಪ್ಪ, ನನಗೂ ಮಾಡೋಕ್ಕೆ ಬರುತ್ತೆ. ಜಾಮೂನ್ ನಾನೇ ಮಾಡ್ತೀನಿ, ಗುಲಾಬ್ ಜಾಮೂನ್. ಸರಿ ಸರಿ ಸರಿ, ಆಯಿತು. ನೀನೇ ಮಾಡ್ಕೊಂಡು ಕೊಡು ಇವತ್ತು. ಯಾಕಂದರೆ ಹೊಸ ವರ್ಷ ಆಗಿರೋದ್ರಿಂದ ಸ್ವೀಟ್ ತಿನ್ನೋಣ ಇವತ್ತು. ಖಾರ ತಿನ್ನೋದು ಬೇಡ, ಸ್ವೀಟ್ ತಿನ್ನಬೇಕು. ಸ್ವೀಟ್ ತಿಂದು ನಾಳೆ ಬೇಕಾದರೆ ಬಿರಿಯಾನಿ ಮಾಡೋಕ್ಕಾಗುತ್ತೆ. ಸರಿನಾ? ನಾಳೆ ಮಧ್ಯಾಹ್ನ ಎಲ್ಲ ಬಿರಿಯಾನಿ ಪಾರ್ಟಿ ಮಾಡೋಣ. ನಿಮಗೆಲ್ಲ ಏನೇನು ಬೇಕೋ ಕಾಲ್ ಮಾಡಿ ಹೇಳ್ರಿ, ನಾನು ಹೋಗಿ ಎಲ್ಲ ತಗೊಂಬರ್ತೀನಿ. ತಗೊಂಬಂದು ಎಲ್ಲ ನಿಮ್ಮ ಮನೇಲಿ ಮಾಡಿಬಿಡೋಣ. ಯಾಕಂದರೆ ಇವ್ರ ಮನೆಗೆ ಇವ್ರ ಅತ್ತೆ, ಇವ್ರ ಅಜ್ಜಿ ಎಲ್ಲ ಇರ್ತಾರೆ. ಅಲ್ಲಿ ಫ್ರೀಡಮ್ ಆಗಿರಲ್ಲ. ಆ ರೀತಿ ಈ ದೊಡ್ಡವ್ರು ಇದ್ದಾರೆ ಅಂದರೆ ಫ್ರೀಡಮ್ ಇರಲ್ಲ. ನೀವು ನಿಮ್ಮ ಅಜ್ಜಿನ ಹೆಂಗೆ ಕಳಿಸ್ಬಿಡ್ತೀರಾ? ಇವ್ರ ಮನೇಲಿ ಕಳ್ಸೋಕ್ಕಾಗಲ್ಲ. ನಮ್ಮ ಅಜ್ಜಿಗೆ ಮಗಜ್ಜಿ ಅಲ್ಲೆಲ್ಲ ಹೊರ ಕುಕ್ಕರ್ಸ್ಕ ಅಂತಂದ್ರೆ ಕುಕ್ಕರ್ಸ್ಕೊಂಬತ್ತು ಹೋಗಿ. ನಮ್ಮ ಅಜ್ಜಿದೇನು ಲೆಕ್ಕ ಇಲ್ಲಪ್ಪ ನನಗೆ. ಅಲ್ಲೆಲ್ಲ ನಾವು ಹೋಗಿ ಹೊರಗೆ ಅಂತಂದರೆ ಸುಮ್ಕೆ ಹೋಗಿ ಕುತ್ಕೊಂಬತ್ತೆ ಮನೆಗೆ. ಯಾಕಂದರೆ ನಮ್ಮ ಅತ್ತೆ, ನಮ್ಮ ಅಜ್ಜಿ ಅವರೆಲ್ಲ ಇರ್ತಾರೆ. ನಮ್ಮ ಮಾಮ ಬೇರೆ ಬರುತ್ತೆ, ಇವ್ರು ಬೇರೆ ಇರ್ತಾರೆ. ಅದಕ್ಕೆ ಅಯ್ಯೋ ರಾತ್ರಿ ಸ್ವಲ್ಪ ಹೆಂಗೆಂಗೋ ಆಡೋರು ಆಲೆ ನ್ಯೂ ಇಯರ್ಗೆ. ಸ್ವಲ್ಪ ಅವ್ರ ಆಲೆನೇ ಹೆಂಗೆಂಗೋ ಆಡ್ತಾ ಇರ್ತಿದ್ರು. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಈಗ ನಿಮ್ಮ ಮನೇಲೇ ಮಾಡಿಬಿಡೋಣ. ಹೆಂಗೋ ನಿಮ್ಮಪ್ಪ ನಿಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಯಾರು ಇರಲ್ವಲ್ಲ. ನಿಮ್ಮ ಮನೇಲೇ ಮಾಡ್ಕೊಬಿಟ್ಟು ತಿನ್ಕೊಂಡ್ರೆ ಆಯಿತು. ನಾಳೆ ಮಧ್ಯಾಹ್ನಕ್ಕೆ ನಮ್ಮ ಅಣ್ಣನ ಹತ್ರ ಬಿರಿಯಾನಿ ರೆಡಿ ಮಾಡ್ಸೋಣ. ನೋಡಿದ್ರಲ್ಲ ವೀಕ್ಷಕರ, ನನಗೆ ಜೀವಿತ ಅಕ್ಕ ಅವ್ರ ಅಣ್ಣ ತುಂಬ ಇಷ್ಟ ಆದರು. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರು ಮಾತಾಡೋ ಮಾತುಗಳಿಗೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಆ ಸಿದ್ದು ಅವನೊಂದು ಕಂಜೂಸ್ ಪಾರ್ಟಿ. ಕಂಜೂಸ್ ಅಂದರೆ ಕಂಜೂಸ್. 1 ರೂಪಾಯಿ ದುಡ್ಡು ಖರ್ಚು ಮಾಡೋದಿಲ್ಲ, 1 ರೂಪಾಯಿ ಕಳ್ಕೊಳ್ಳೋದಿಲ್ಲ, ಏನಿಲ್ಲ. ನನಗೆ ಅದಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಹೋಗಿ ಇವ್ನು ಸವಾಸ ಮಾಡಿದ್ನಲ್ಲಪ್ಪ ಅಂತ ನಾನು ಬಲವಂತ ಮಾಡಿ ಬಿರಿಯಾನಿ ತಗೊಂಬ, ಅದನ್ನು ಮಾಡು ಇದನ್ನು ಮಾಡು ಅಂತ ನಾನು ಬಲವಂತ ಮಾಡಬೇಕು. ಅದಕ್ಕೆ ನನಗೆ ಸಿದ್ದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಜೀವನ ಇವ್ರನ್ನ ಒಪ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.